ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಠಾನ್. ಥ್ಯಾಂಕ್ಸ್ ಹೇಳಬಾರ್ದು ಅಂತ ಹೇಳಿದ್ದಾರೆ, ಆದರೂ ಗೆಟಪ್ ಆಕ್ಚುಲಿ ಚೆನ್ನಾಗಿದೆ ಮ್ಯಾಮ್. ಮೊದಲನೇದಾಗಿ ನನಗೆ ಅವಕಾಶ ಕೊಟ್ಟಂತ ನಿಶಾ ಮ್ಯಾಮ್, ನೀವು ಒಂದು ಚಾನ್ಸ್ ಕೊಟ್ರಿ, ಡೈರೆಕ್ಟರ್ ಸರ್ನ ಮೀಟ್ ಆದೆ. ಆನೆಸ್ಟಾಗಿ ಇದೊಂದು ಮಾತು ಎಲ್ಲರ ಮುಂದೆ ಎದೆ ತಟ್ಕೊಂಡು ಹೇಳ್ತೀನಿ, ಇಂಥ ಪ್ರೊಡ್ಯೂಸರ್ ಸಿಗಬೇಕು ಅಂದರೆ ಕನ್ನಡ ಇಂಡಸ್ಟ್ರಿಗೆ ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗಿದ್ದಾರೆ. ಆಗಲೇ ನೀವು ಒಂದು ಮಾತು ಹೇಳಿದ್ರಿ, ಹಳ್ಳಿಯಿಂದ ಬಂದವರು ಅಂತ. ನಾನು ಒಬ್ಬ ರೈತನಾಗಿ ಮಾತು ಹೇಳ್ತೀನಿ, ಒಂದು ಹೆಣ್ಣು ಈ ಲೆವೆಲ್ಗೆ ಎಲ್ರಿಗೂ ಒಂದು ಸ್ಟೇಜ್ ಮೇಲೆ ಕರ್ಕೊಂಬಂದು ಇಲ್ಲ ಒಂದು ಸಿನಿಮಾ ಮಾಡಬೇಕು ಅಂದರೆ ಆ ತಾಕತ್ತೇ ಬೇರೆ. ಮದರ್ ಇಂಡಿಯಾ ಅಂತ ಡೇ ಒನ್ ಕರೆದೆ, ಸೀರಿಯಸ್ ಆಗು ಈಗಲೂ ನೀವು ಮದರ್ ಇಂಡಿಯಾನೇ. ಏನೇ ಬರಲಿ ಏನೇ ಹೋಗಲಿ, ನಾವೆಲ್ಲ ಒಂದು ಟೀಮ್, ಒಂದು ಸಿನಿಮಾ ಅಂತ ಮುಂದೆ ಹೋಗ್ತಾ ಇದ್ದೀವಿ. ಈ ಗೆಲುವು ಸದಾ ನಿಮ್ಮ ಮುಂದೆ ಹಿಂದೆ ಸದಾ ಬರುತ್ತೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಆನೆಸ್ಟ್ಲಿ ಅವರು ಯಾವತ್ತೂ ಆ ಎರಡು ಕೊಂಬಿರೋ ಡೈರೆಕ್ಟರ್ ಥರ ನೋಡಲೇ ಇಲ್ಲ. ಹಿ ವಾಸ್ ಸೋ ಫ್ರೀಡಮ್. ನಮ್ಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅಂದರೆ ಇವರಿಬ್ಬರೇ ಸಾಕ್ಷಿ ಅದಕ್ಕೆ. ಇವ್ರು ಮಲಗಿ ಎದ್ದು ಬರಲಿ ಏನೇ ಮಾಡಲಿ ಸಾರು ಅಕ್ಸೆಪ್ಟ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ವಿ. ಆದರೆ ಸರ್ ಅಷ್ಟು ನಮಗೆ ಫ್ರೀಡಮ್ ಕೊಟ್ಟು ಅಷ್ಟು ಚೆನ್ನಾಗಿ ನಮ್ಮ ಒಳಗಡೆ ಇರೋವಂಥ ನಟನೆನ ಆಚೆ ತಂದು ಹಾಕಿದ್ದೀರಾ ಸರ್. ಹ್ಯಾಟ್ಸ್ ಆಫ್ ನಿಮಗೆ. ಎಲ್ಲ ನಮ್ಮ ಕೊಲೀಗ್ಸು, ಕೋ ಸ್ಟಾರ್ಸು ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಆ್ಯಂಡ್ ಮೈ ಬ್ರದರ್ ವಿನೋದ್ ಸರ್ ಬಗ್ಗೆ ಹೇಳಲೇಬೇಕು ಸರ್. ನಮ್ಮ ನಟನೆನ ತಿದ್ದು ನಾವೊಂದು ಅಳಬೇಕು ಅಂದಾಗಲೂ ಇದೇ ರೀತಿ ಅಳಬೇಕು ಅಂತ ಹೇಳ್ಕೊಟ್ಟು ಒಂದು ಗುರುಸ್ಥಾನದಲ್ಲಿ ನಮ್ಮನ್ನೆಲ್ಲ ಸಪೋರ್ಟಿವ್ ಆಗಿ ಪುಷ್ ಮಾಡಿದ್ದೀರಾ. ವಿ ಲವ್ ಟು ಬಿ ಆಲ್ವೇಸ್ ಬಿಹೈಂಡ್ ಯು ಸರ್, ನಾಟ್ ಓವರ್ಟೇಕಿಂಗ್ ಎನಿ ಒನ್ ಇನ್ ಲೈಫ್. ಇದು ಒಂದು ಮಾತು ಏನಕ್ಕೆ ಅಷ್ಟು ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ, ಏನಾದರೂ ಯಾರಾದರೂ ಒಂದು ವಿಚಾರ ಹೇಳ್ಕೊಟ್ರೆ ಅದು ಕಲಿತು ನಾವು ಅವ್ರ ಹಿಂದೆನೇ ಜರ್ನಿ ಮಾಡಬೇಕು ಅನ್ನೋದು ನಾನು ಕಲ್ತಿರೋ ವಿದ್ಯೆ ಸರ್ ಇದು. ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಅದು ಯಂಗೆಸ್ಟ್ ಪ್ರೊಡ್ಯೂಸರ್ ಅಂದರೆ ತಪ್ಪಾಗಲ್ಲ. ಶ್ರೇ, ಆಲ್ ದ ವೆರಿ ಬೆಸ್ಟ್ ನಿಮಗೆ. ನಿಮ್ಮದು ಹಾರ್ಡ್ ವರ್ಕ್ ತುಂಬ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಪಠಾನ್ ಕಡೆಯಿಂದ ಹಾಗೂ ನಮ್ಮಿಬ್ಬರು ತರ್ಲೆ ಕಡೆಯಿಂದ. ಗಾಡ್ ಕಿಸ್ ಯು ಸರ್. ಇದೇ ನಾನು ಲಾಸ್ಟ್ ಆಬ್ಸೆಂಟ್ ಆಗಿದ್ದೆ. ಈ ಕತೆ ನಿಮಗೆ ಹೀರೋಯಿಂದು ಇವರೇನೋ ಬ್ಯಾಲೆನ್ಸ್ ಮಾಡಿಬಿಟ್ಟಿದ್ದಾರೆ. ಅದು ನೆಕ್ಸ್ಟ್ ಇವೆಂಟಲ್ಲಿ ನಾನು ಅದು ನಿಜ ಹೇಳ್ತೀನಿ.